ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ವಿಡಿಯೋದಲ್ಲಿ ಗಮಕ ಸಮಾಸ ಹಾಗೇನೆ ಅಂಶಿ ಸಮಾಸ ಅಂತಂದರೆ ಏನು ಅಂತ ಕೆಲವು ಉದಾಹರಣೆಗಳನ್ನ ತೊಗೊಂಡು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟು ಗಮಕ ಸಮಾಸ ಅಂತಂದರೆ ಏನು ಅಂತ ನೋಡೋಣ. ಸರ್ವನಾಮ ಅಥವಾ ಕೃದಂತಗಳು ನಾಮಪದದೊಡನೆ ಸೇರಿ ಆಗುವ ಸಮಾಸ. ಸೊ ಇಲ್ಲಿ ಗಮಕ ಸಮಾಸ ಅಂತಂದರೆ ಒಂದು ಸರ್ವನಾಮ ಅಥವಾ ಕೃತಾಂತಗಳು ನಾಮಪದದೊಡನೆ ಸೇರಿ ಆದಾಗ ಆ ಸಮಾಸನ ನಾವೇನಂತ ಕರಿತೀವಿ? ಗಮಕ ಸಮಾಸ ಅಂತ ಕರಿತೀವಿ. ಈ ಗಮಕ ಸಮಾಸದಲ್ಲಿ ಉತ್ತರ ಪದಾರ್ಥ ತುಂಬ ಪ್ರಾಮುಖ್ಯತೆ ಇರುತ್ತೆ. ಅದಕ್ಕೆ ಉದಾಹರಣೆ ತೊಗೊಂಡಾಗ ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಅವನು ಪ್ಲಸ್ ಹುಡುಗ, ಆ ಹುಡುಗ ನೋಡಿ, ಅವನು ಅನ್ನೋದೇನು ಇಲ್ಲಿ ಸರ್ವನಾಮ, ಹುಡುಗ ಅನ್ನೋದೇನು ನಾಮಪದ. ಈ ಸರ್ವನಾಮ ನಾಮಪದಗಳೊಂದಿಗೆ ಸೇರಿ ಏನಾಗುತ್ತೆ? ಆ ಹುಡುಗ ಅಂತಾಗುತ್ತೆ. ಈ ಆ ಹುಡುಗ ಅನ್ನೋದೇನಾಗುತ್ತೆ? ಇಲ್ಲಿ ಗಮಕ ಸಮಾಸ ಆಗುತ್ತೆ. ಸೊ ಗಮಕ ಸಮಾಸ ಅಂತಂದ್ರೇನು? ಸರ್ವನಾಮ ಅಥವಾ ಕೃತಾಂತಗಳು ನಾಮಪದದೊಡನೆ ಸೇರಿ ಆಗುವ ಸಮಾಸ. ಇವಾಗ ಇನ್ನೊಂದು ಎಕ್ಸಾಂಪಲ್, ಇವಳು ಪ್ಲಸ್ ಮಹಿಳೆ, ಈ ಮಹಿಳೆ. ಇವಳು ಅನ್ನೋದು ಸರ್ವನಾಮ, ಮಹಿಳೆ ಅನ್ನೋದು ನಾಮಪದ. ಈ ಸರ್ವನಾಮ ಮತ್ತು ನಾಮಪದ ಎರಡು ಸೇರಿ ಈ ಮಹಿಳೆ ಅಂತಾಗುತ್ತೆ. ಸೊ ಈ ಮಹಿಳೆ ಅನ್ನೋದು ಗಮಕ ಸಮಾಸ ಆಗುತ್ತೆ. ಹಾಗೆಯೇ ಇದು ಅನ್ನೋದು ಸರ್ವನಾಮ, ನಾಯಿ ಅನ್ನೋದು ನಾಮಪದ. ಇದು ಎರಡೂ ಸೇರಿ ಆಗುವಂತಹ ಈ ನಾಯಿ ಅನ್ನೋದು ಗಮಕ ಸಮಾಸ ಆಗುತ್ತೆ. ಹಾಗೆಯೇ ಮಾಡಿದಿದ್ದು ಪ್ಲಸ್ ಅಡುಗೆ, ಮಾಡಿದ ಅಡುಗೆ. ಮಾಡಿದಿದ್ದು ಅನ್ನೋದು ಇಲ್ಲಿ ಕೃದಂತ. ಸೊ ಅಡುಗೆ ಅನ್ನೋದು ನಾಮಪದ. ಸೊ ಕೃದಂತ ನಾಮಪದಗಳೊಂದಿಗೆ ಸೇರಿ ಏನಾಗುತ್ತೆ? ಮಾಡಿದ ಅಡುಗೆ ಆಗುತ್ತೆ. ಈ ನಾವು ಮಾಡಿದ ಅಡುಗೆ ಅನ್ನೋದು ಗಮಕ ಸಮಾಸಕ್ಕೆ ಬರುತ್ತೆ. ಹಾಗೆಯೇ ಹುರಿದ ಪ್ಲಸ್ ಕಡಲೆ, ಹುರಿಗಡಲೆ. ಹುರಿದ ಅನ್ನೋದು ಕೃತಾಂತ, ಇಲ್ಲಿ ಕಡಲೆ ಅನ್ನೋದು ನಾಮಪದ. ಸೊ ಹುರಿಗಡಲೆ ಅನ್ನೋದು ಏನಾಗುತ್ತೆ? ಗಮಕ ಸಮಾಸ ಆಗುತ್ತೆ. ಹಾಗೆಯೇ ಅದು ಪ್ಲಸ್ ಕಲ್ಲು, ಆ ಕಲ್ಲು. ಅದು ಅನ್ನೋದು ಸರ್ವನಾಮ, ಕಲ್ಲು ಅನ್ನೋದು ನಾಮಪದ, ಆ ಕಲ್ಲು ಅನ್ನೋದು ಏನಾಗುತ್ತೆ? ಇಲ್ಲಿ ಗಮಕ ಸಮಾಸ ಆಗುತ್ತೆ. ಮಾಡಿದಿದ್ದು ಪ್ಲಸ್ ಕಾರ್ಯ, ಮಾಡಿದ ಕಾರ್ಯ. ಮಾಡಿದಿದ್ದು ಅನ್ನೋದು ಕೃತಾಂತ, ಕಾರ್ಯ ಅನ್ನೋದು ಕೆಲಸ ಅದು ಅಲ್ವಾ. ಸೊ ಮಾಡಿದ ಕಾರ್ಯ ಅನ್ನೋದು ಏನಾಗುತ್ತೆ? ಇಲ್ಲಿ ಗಮಕ ಸಮಾಸಕ್ಕೆ ಬರುತ್ತೆ. ನೈದಿದ್ದು ಪ್ಲಸ್ ವಸ್ತ್ರ. ಸೊ ನೈದಿದ್ದು ಅನ್ನೋದು ಕೃತಾಂತ, ವಸ್ತ್ರ ಅನ್ನೋದು ನಾಮಪದ. ಸೊ ನೈದ ವಸ್ತ್ರ ಅಂತಂದರೆ ಏನಾಗುತ್ತೆ? ಇಲ್ಲಿ ಗಮಕ ಸಮಾಸ ಆಗುತ್ತೆ. ಕಂಡದ್ದು ಪ್ಲಸ್ ವಿಚಾರ, ಕಂಡ ವಿಚಾರ. ಕಂಡದ್ದು ಅನ್ನೋದೇನಿದೆ? ಕೃತಾಂತ. ವಿಚಾರ ಅನ್ನೋದೇನಿಲ್ಲಿ ನಾಮಪದ. ಕಂಡ ವಿಚಾರ ಅನ್ನೋದೇನಾಗುತ್ತೆ? ಇಲ್ಲಿ ಗಮಕ ಸಮಾಸ ಆಗುತ್ತೆ. ಸೊ ತಿಂದಿದ್ದು ಪ್ಲಸ್ ಅನ್ನ, ತಿಂದ ಅನ್ನ. ತಿಂದಿದ್ದು ಅನ್ನೋದು ಕೃತಾಂತ, ಅನ್ನ ಅನ್ನೋದು ನಾಮಪದ. ತಿಂದ ಅನ್ನ ಅನ್ನೋದೇನಾಗುತ್ತೆ? ಇಲ್ಲಿ ಗಮಕ ಸಮಾಸ. ಹಾಗೆಯೇ ಸೊಕ್ಕದದ್ದು ಪ್ಲಸ್ ಆನೆ, ಸೊಕ್ಕಾನೆ. ಸೊ ಆನೆ ಅನ್ನೋದೇನಾಗುತ್ತೆ? ಇಲ್ಲಿ ನಾಮಪದ. ಆದರೆ ಸೊಕ್ಕದದ್ದು ಅನ್ನೋದೇನಾಗುತ್ತೆ? ಇಲ್ಲಿ ಕೃತಾಂತ ಆಗುತ್ತೆ. ಸೊ ಸೊಕ್ಕಾನೆ ಅನ್ನೋದೇನಾಗುತ್ತೆ? ಇಲ್ಲಿ ಗಮಕ ಸಮಾಸ ಆಗುತ್ತೆ. ಸೊ ಗಮಕ ಸಮಾಸದಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದೇನು ಅಂತಂದರೆ, ಒಂದು ಪದ ಏನಾಗಿರುತ್ತೆ? ನಾಮಪದ ಆಗಿದ್ದರೆ ಇನ್ನೊಂದು ಪದ ಸರ್ವನಾಮ ಅಥವಾ ಕೃತಾಂತ ಆಗಿರುತ್ತೆ. ಓಕೆ, ಸೊ ಇದನ್ನು ನಾವು ಗಮಕ ಸಮಾಸ ಅಂತ ಕರಿತೀವಿ. ನೆಕ್ಸ್ಟು ಅಂಶಿ ಸಮಾಸ. ಅಂಶಿ ಅಂತಂದ್ರೇನು? ಅಲ್ಲೇ ಹೆಸರಲ್ಲೇ ಇದೆ, ಅಂಶಿ ಅಂತಂದರೆ ಒಂದು ಭಾಗ ಅಂತ. ಸೊ ಅಂಶಿ ಸಮಾಸ ಅಂತಂದರೆ ಏನು ಅಂತಂದರೆ, ವಸ್ತುವಿನ ಒಂದು ಭಾಗವನ್ನು ಇಡೀ ವಸ್ತುವಿನೊಡನೆ ಅದರ ಸಂಬಂಧವನ್ನು ಸೂಚಿಸುವ ಸಮಾಸ. ಈ ಸಮಾಸದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಪೂರ್ತಿ ಇರೋ ಒಂದು ವಸ್ತುವಿನಲ್ಲಿ ಒಂದು ಭಾಗನ ಅದರೊಡನೆ ಒಂದು ಸಂಬಂಧ ಹೇಳುತ್ತಲ್ಲ ನೋಡಿ, ಆ ಸಮಾಸನ ನಾವು ಏನಂತ ಕರಿತೀವಿ? ಅಂಶಿ ಸಮಾಸ ಅಂತ ಕರಿತೀವಿ. ಈ ಅಂಶಿ ಸಮಾಸದಲ್ಲಿ ಈ ಪೂರ್ವ ಪದ ಅಂತಂದರೆ ಮೊದಲನೇ ಪದ ಇರುತ್ತಲ್ಲ, ಅದು ಪ್ರಧಾನವಾದ ಪದ ಆಗಿರುತ್ತೆ. ಎಕ್ಸಾಂಪಲ್ ನೋಡ್ತಾ ಹೋಗೋಣ ನಾವು. ಕೈಯ ಪ್ಲಸ್ ಅಡಿ. ನೋಡಿ, ಒಂದು ಕೈಯಲ್ಲಿ ಒಂದು ಅಡಿ ಇರುತ್ತಲ್ಲ ನೋಡಿ, ಆ ಅಡಿನ ಏನಂತ ಕರಿತೀವಿ ನಾವು? ಅಂಗೈ ಅಂತ ಕರಿತೀವಿ ಅಲ್ವಾ. ಸೊ ಅಂಗೈ ಏನು ತಿಳಿಸ್ತಾ ಇದೆ? ಕೈಯಲ್ಲಿ ಒಂದು ಅಡಿ ಅಂತ ತಿಳಿಸ್ತಾ ಇದೆ. ಹಾಗಾದರೆ ಅಂಗೈ ಅನ್ನೋದು ಏನಾಗುತ್ತೆ ನಮಗೆ ನೋಡಿ? ಅಂಶಿ ಸಮಾಸ ಆಗುತ್ತೆ ಅಲ್ವಾ. ಸೊ ಅಡಿ ಅನ್ನೋದು ಏನಾಗ್ತಾ ಇದೆ? ಇಲ್ಲಿ ಒಂದು ಭಾಗನ ತಿಳಿಸ್ತಾ ಇದೆ ಅದು ಅಲ್ವಾ. ಸೊ ನೆಕ್ಸ್ಟು ಕೈಯ ಪ್ಲಸ್ ಮುಂದು ಮುಂಗೈ. ಮುಂಗೈ ಅಂತಂದ್ರೆ ಏನು? ಓಕೆ, ಕೈಯ ಮುಂದೆ ಇರೋದಕ್ಕೆ ಮುಂಗೈ ಅಂತೀವಿ. ಈ ಮುಂದು ಅನ್ನೋದು ಏನಾಗ್ತದೆ? ಒಂದು ಭಾಗನ, ಕೈಯಲ್ಲಿ ಒಂದು ಭಾಗನ ತಿಳಿಸ್ತಾ ಇದೆ. ಸೊ ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ? ಅಂಶಿ ಸಮಾಸ ಅಂತ ಕರಿತೀವಿ. ಹಾಗೆಯೇ ತಲೆಯ ಪ್ಲಸ್ ಮುಂದು, ಮುಂದಲೆ. ಸೊ ಮುಂದಲೆ ಅಂತಂದ್ರೇನು? ತಲೆಯ ಮುಂದು, ತಲೆಯಲ್ಲಿ ಒಂದು ಭಾಗ, ಮುಂದ್ಗಡೆ ಇರೋ ಅಂಥ ಒಂದು ಭಾಗನ ಹೇಳ್ತಾ ಇರೋದ್ರಿಂದ ಇದು ಸಹ ಅಂಶಿ ಸಮಾಸಕ್ಕೆ ಬರುತ್ತೆ. ಹಾಗೆಯೇ ತಲೆಯ ಪ್ಲಸ್ ಇಂದು, ಇಂದಲೆ. ಸೊ ಇಂದಲೆ ಅಂದ ತಕ್ಷಣ ಗೊತ್ತಾಗ್ತಾ ಇದೆ ನಮಗೆ ತಲೆಯ ಹಿಂದ್ಗಡೆ ಇರೋದು ಅಲ್ವಾ, ಅದು ಒಂದು ಭಾಗ. ಇಂದು ಅನ್ನೋದೇನು ಮಾಡ್ತಾ ಇದೆ? ಒಂದು ಭಾಗನ ತಿಳಿಸ್ತಾ ಇದೆ ನಮಗೆ. ಸೊ ಅದಕ್ಕೆ ಇಂದಲೆ ಅನ್ನೋದೇ ಸಹ ಏನಾಗುತ್ತೆ? ಅಂಶಿ ಸಮಾಸದ ಕೆಳಗೆ ಬರುತ್ತೆ. ಮೂಗಿನ ಪ್ಲಸ್ ತುದಿ, ತುದಿ ಮೂಗು. ಸೊ ಮೂಗಿನ ಮೂಗಲ್ಲಿ ಒಂದು ತುದಿನ ಹೇಳ್ತಾ ಇರೋದ್ರಿಂದ ಇದೇನಾಗುತ್ತೆ? ಯಾವ ಸಮಾಸಕ್ಕೆ ಬರುತ್ತೆ? ಅಂಶಿ ಸಮಾಸ. ತುದಿ ಮೂಗು ಅನ್ನೋದು ಅಂಶಿ ಸಮಾಸ ಆಗುತ್ತೆ. ನೆಕ್ಸ್ಟ್ ಉಬ್ಬಿನ ಪ್ಲಸ್ ಕುಡಿ, ಕುಡಿ ಹುಬ್ಬು. ಸೊ ಉಬ್ಬಿನಲ್ಲಿ ಒಂದು ಕುಡಿನ ಹೇಳ್ತಾ ಇರೋದ್ರಿಂದ ಕುಡಿ ಹುಬ್ಬು ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಒಂದು ಭಾಗ, ಕುಡಿ ಅನ್ನೋದೇನು ಮಾಡ್ತದೆ? ಒಂದು ಉಬ್ಬಿನಲ್ಲಿ ಒಂದು ಭಾಗನ ತಿಳಿಸ್ತಾ ಇರೋದ್ರಿಂದ ಇದು ಸಹ ಅಂಶಿ ಸಮಾಸ ಆಗುತ್ತೆ. ಮೈಯ ಪ್ಲಸ್ ಹೊರಗು, ಹೊರಮೈ. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ, ಮೈಯಲ್ಲಿ ಒಂದು ಹೊರಗಡೆ ಇರೋ ಒಂದು ಭಾಗನ ಮಾತ್ರ ತಿಳಿಸ್ತಾ ಇರೋದ್ರಿಂದ ಹೊರಮೈ ಅನ್ನೋದೇನಾಗುತ್ತೆ? ಅಂಶಿ ಸಮಾಸ ಆಗುತ್ತೆ. ಸೊ ನೆಕ್ಸ್ಟು ಮೈಯ ಪ್ಲಸ್ ಒಳಗು, ಒಳಮೈ.
ಓಕೆ. ಸೊ ಒಳಗು ಅನ್ನೋದು ಏನಾಗ್ತಾ ಇದೆ, ಮೈಯಿನಲ್ಲಿ ಒಂದು ಭಾಗವನ್ನು ತಿಳಿಸ್ತಾ ಇರೋದ್ರಿಂದ ಇದು ಸಹ ಒಳಮೈ ಅನ್ನೋದು ಸಹ ಅಂಶ ಸಮಾಸ ಆಗುತ್ತೆ. ತುಟಿಯ ಪ್ಲಸ್ ಕೆಳಗು, ಕೆಳ ತುಟಿ. ಇಲ್ಲಿ ಏನಾಗುತ್ತೆ, ತುಟಿ ಅನ್ನೋದೇನು ಒಂದು ತುಟಿಯಲ್ಲಿ ಒಂದು ಭಾಗ ತಿಳಿಸ್ತಾ ಇದೆ, ಕೆಳಗು ಅನ್ನೋದೇನು ಒಂದು ಭಾಗ ಅಂದರೆ ಕೆಳಗಡೆ ಅಂತ ತಿಳಿಸ್ತಾ ಇದೆ. ಸೊ ಕೆಳದುಟಿ ಅನ್ನೋದೇನಾಗುತ್ತೆ ನಮಗೆ ಇಲ್ಲಿ ಅಂಶ ಸಮಾಸ ಆಗುತ್ತೆ. ಕಾಲಿನ ಪ್ಲಸ್ ಹಿಂದೆ ಇಂಗಾಲು. ಹಿಂದೆ ಅನ್ನೋದು ಕಾಲಿನಲ್ಲಿ ಒಂದು ಭಾಗನ ತಿಳಿಸ್ತಾ ಇರೋದ್ರಿಂದ ಇಂಗಾಲು ಅನ್ನೋದೇನಾಗುತ್ತೆ ನಮಗೆ ಅಂಶ ಸಮಾಸ ಆಗುತ್ತೆ. ರಾತ್ರಿಯ ಪ್ಲಸ್ ನಡು, ನಡು ರಾತ್ರಿ. ರಾತ್ರಿ ಗೊತ್ತಿದೆ, ಬಟ್ ನಡು ಅನ್ನೋದೇನಾಗ್ತಾ ಇದೆ ಇಲ್ಲೇನು ತಿಳಿಸ್ತಾ ಇದೆ, ಒಂದು ಮಧ್ಯರಾತ್ರಿ ಅಂತಂದರೆ ಒಂದು ಸಮಯ, ಒಂದು ಪರ್ಟಿಕ್ಯುಲರ್ ಆಗಿ ಏನು ಮಾಡ್ತಾ ಇದೆ, ಒಂದು ಭಾಗನ, ರಾತ್ರಿಯಲ್ಲಿ ಒಂದು ಭಾಗನ ತಿಳಿಸ್ತಾ ಇರೋದ್ರಿಂದ ನಡು ರಾತ್ರಿ ಅನ್ನೋದು ಸಹ ಅಂಶಿ ಸಮಾಸ ಆಗುತ್ತೆ. ಸೊ ಅಂಶಿ ಸಮಾಸ ನಾನು ಹೆಸರುಗಳು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ನೋಡಿ. ಹೊರಮೈ, ಒಳಮೈ, ಕೆಳದುಟಿ, ಹಿಂಗಾಳು, ನಡುರಾತ್ರಿ. ಸೊ ಮೈ, ತುಟಿ, ಗಾಲು ಅಂದರೆ ಕಾಲು, ರಾತ್ರಿ, ಇದೆಲ್ಲ ಏನಾಗ್ತದೆ ಪೂರ್ತಿ ಅದರಲ್ಲಿ ಒಂದೊಂದು ಭಾಗನ ಹೊರ, ಒಳ, ಕೆಳ, ಓಕೆ, ಹಿಂದೆ, ನಡು, ಓಕೆ, ಇದೆಲ್ಲ ಏನಾಗ್ತದೆ ಒಂದು ಭಾಗನ ತಿಳಿಸ್ತಾ ಇರೋದ್ರಿಂದ ಇದೆಲ್ಲ ಏನಾಗುತ್ತೆ ಅಂಶಿ ಸಮಾಸಕ್ಕೆ ಬರುತ್ತೆ. ಸೊ ಈ ರೀತಿ ನಾವು ಅಂಶಿ ಮತ್ತು ಗಮಕ ಸಮಾಸನ ಅರ್ಥ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ ಗಮಕ ಸಮಾಸ ಹಾಗೇನೆ ಅಂಶ ಸಮಾಸ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ದ್ವಂದ್ವ ಸಮಾಸ ಹಾಗೆಯೇ ಬಹುರ್ವಿ ಸಮಾಸ ಅಂತಂದರೆ ಏನು ಅಂತ ಕೆಲವು ಉದಾಹರಣೆಗಳನ್ನ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.